ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ ಘೋಷಣೆಯಾಗಿದೆ. ಪಂಚರಾಜ್ಯ ಚುನಾವಣೆ ಬಿಸಿ ಏರಿರೋ ಹೊತ್ತಲ್ಲಿ ಬಿಗ್ ಲೀಡರ್ ಈಗ ಬಿಜೆಪಿ ಸೇರಿರೋದು. ಕಾಂಗ್ರೆಸ್ನ ಸಂಸದ ಈಗ ಕಮಲ ಮುಡಿದಿರೋದು ಅಚ್ಚರಿಗೆ ಕಾರಣ ಆಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬ್ಯಾಕ್ ಟು ಬ್ಯಾಕ್ ಬಿದ್ದಿರೋದು ಎಷ್ಟು ವಿಕೆಟ್ಗಳು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಇದು ಬಹುದೊಡ್ಡ ಆಘಾತ. ಕಾಂಗ್ರೆಸ್ ಎಲ್ಲಿ ನಿರೀಕ್ಷೆ ಇಟ್ಕೊಂಡಿತ್ತೋ ಅಲ್ಲೇ ಈಗ ಕೊಡಲಿ ಪೆಟ್ಟು ಬಿದ್ದಿದೆ. ಸೊ ಇದು ಬಹುದೊಡ್ಡ ಸೆಟ್ ಬ್ಯಾಕ್ ರಾಹುಲ್ ಗಾಂಧಿಗೆ ಅಂತಾನೆ ಕನ್ಸಿಡರ್ ಆಗ್ತಿರೋದು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವ್ರಿಗೆ ಇದು ಹೇಗಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಆಘಾತ. ಮೊನ್ನೆ ರಾಜ್ಯಸಭಾ ಚುನಾವಣೆ ಆಯಿತು. ರಾತ್ರಿ ಊಹೆ ಮಾಡಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡು ಬಂದು ರೆಸಾರ್ಟಲ್ಲೆಲ್ಲ ಇಟ್ಟಿದ್ರು. ಅವ್ರು ಕೈ ಕೊಟ್ಟರು. ಅಲ್ಲಿನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. BJP NDA ಕೂಟಕ್ಕೆ ವೋಟ್ ಹಾಕಿದ್ರು ಕಾಂಗ್ರೆಸ್ನ MLAಗಳು ಅನ್ನೋದು ಭಾರಿ ಮುಜುಗರಕ್ಕೆ ಕಾರಣ ಆಯ್ತಾ. ಅದರ ಬೆನ್ನಲ್ಲೇ ಈಗ ವಿಧಾನಸಭಾ ಚುನಾವಣೆಯ ಆಘಾತ ಎದುರಾಗಿದೆ. ಕಾಂಗ್ರೆಸ್ನ ಸಿಟ್ಟಿಂಗ್ MP ಪ್ರದೀಪ್ ಬೋರ್ದೊಲೋಯ್ ಈಗ ರಾಜೀನಾಮೆ ಕೊಟ್ಟಿರೋದು ಕಾಂಗ್ರೆಸ್ಗೆ ಮತ್ತು BJPಯನ್ನು ಸೇರ್ಪಡೆಯಾಗ್ತಿರೋದು. ಅಸ್ಸಾಂ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಟಿಕೆಟ್ ವಿಚಾರದಲ್ಲಿ ಮತ್ತು ಆಂತರಿಕ ಗೊಂದಲದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪರಿಹಾರ ಸಿಗ್ತಾ ಇಲ್ಲ. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬಿಗ್ ಲೀಡರ್ ಸಂಸದರ ಕೈ ಕೊಟ್ಟರು. ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರೇ ರಾಜೀನಾಮೆ ಕೊಟ್ಟು BJP ಸೇರಿದ್ದು ಕೂಡ ನೋಡಿದ್ವಿ. ಭೂಪೇನ್ ಬೋರಾ ಅವರೊಬ್ಬರು ಪ್ರಮುಖ ನಾಯಕ. ಗೌರವ್ ಗೊಗೊಯ್ ವಿರುದ್ಧ ಸಿಟ್ಟು, ರಾಹುಲ್ ಗಾಂಧಿ ನಾಯಕತ್ವ ಅವರ ನಿರ್ಧಾರದ ವಿರುದ್ಧ ಸಿಡಿದೇಳೋ ರೀತಿಯಲ್ಲಾಗಿದೆ. ಈಗ ಅಸ್ಸಾಂನಲ್ಲಿ ಭೂಪೇನ್ ಬೋರಾ ಹೋಗಿದ್ದು ಅತಿ ದೊಡ್ಡ ಆಘಾತ. ಅವರು ಪಕ್ಷವನ್ನ ಸಾರಥಿಯಾಗಿ ಮುನ್ನಡೆಸದಂಥ ಪ್ರಮುಖ ನಾಯಕ. ಅವರದ್ದೇ ಆದಂಥ ಬೆಂಬಲಿಗರ ಪಡೆಯ ಸಮೇತ BJPಗೆ ಬಂದರು. ಅವರಾದ್ಮೇಲೆ ಈಗ ಇನ್ನೊಬ್ಬ ಪ್ರಮುಖ ನಾಯಕ ಕಾಂಗ್ರೆಸ್ನ ಸಿಟ್ಟಿಂಗ್ MPನೇ ಈಗ BJP ಸೇರ್ತಿದ್ದಾರೆ. ರಾಜೀನಾಮೆ ಕೊಟ್ಟಾಯ್ತು. ಅವರ ಬೆನ್ನಲ್ಲೇ ಇನ್ನೂ ಒಬ್ರು ನೋಡಿ, ಕಾಂಗ್ರೆಸ್ನ ಅಂದರೆ APCCಯ ವೈಸ್ ಪ್ರೆಸಿಡೆಂಟ್ ನವಜ್ಯೋತಿ ತಾಲೂಕ್ದಾರ್, ಇವರು ಕೂಡ ಈಗ BJP ಸೇರ್ಪಡೆಯಾಗ್ತಿರೋದು. ಮತ್ತು ಪ್ರದ್ಯುತ್ ಬೋರ್ದೊಲೋಯ್ ವೈಸ್ ಪ್ರೆಸಿಡೆಂಟ್ ಇನ್ನೊಬ್ಬರು, ಅವರು ಕೂಡ BJP ಸೇರ್ಪಡೆಯಾಗ್ತಿರೋದು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅಸ್ಸಾಮಲ್ಲಿ ತುಂಬ ನಿರೀಕ್ಷೆ ಇತ್ತು ಕಾಂಗ್ರೆಸ್. ಕೇರಳ ಅಸ್ಸಾಮಲ್ಲೇ ನಿರೀಕ್ಷೆ ಇಟ್ಕೊಂಡಿರೋದು. ವೆಸ್ಟ್ ಬೆಂಗಾಲಲ್ಲಿ ಅಲ್ಲೇನು ಆಟ ನಡೆಯಲ್ಲ. ತಮಿಳ್ನಾಡಿನಲ್ಲಿ ಜೊತೆಯಾಟ, ಅಲ್ಲೂ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಯಶಸ್ವಿ ಆಗುತ್ತೆ ಗೊತ್ತಿಲ್ಲ. ಟಿಕೆಟ್ ಹಂಚಿಕೆಯಲ್ಲೇ ಅವ್ರಿಗೆ ಅಂದುಕೊಂಡಷ್ಟು ಸೀಟ್ ಸಿಕ್ಕಿಲ್ಲ. ಹಾಗಾಗಿ ನೋಡಿದ್ದೀವಿ ತಮಿಳ್ನಾಡಿನಲ್ಲಿ ಹೇಳ್ಕೊಳ್ಳುವಂಥ ಬಲ ಏನು ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಸೊ ಉಳ್ಕೊಂಡಿರುವಂಥ ಅಸ್ಸಾಮಲ್ಲೂ ಈಗ ಆಟ ತಲೆ ಕೆಳಗಾಗಿದೆ. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಸಿಡಿಲು. ಗೌರವ್ ಗೊಗೊಯ್ CM ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡ್ತಿದ್ದಂಗೆ ಅವರ ಅಂಡರ್ ಕೆಲಸ ಮಾಡೋದಕ್ಕೆ ಇಷ್ಟಪಡದೆ, ಅಂದರೆ ರಾಹುಲ್ ಗಾಂಧಿ ಅವರು ಒಂದು ಟೀಮ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದ್ರ ಆಚೆಗೆ ನೋಡ್ತಿಲ್ಲ. ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಪಕ್ಷ ಕಟ್ಟದವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಪಕ್ಷದಲ್ಲಿ ಸರಿಯಾದ ನಿರ್ಧಾರಗಳಾಗ್ತಿಲ್ಲ ಅನ್ನುವಂಥ ಆಕ್ರೋಶ ಇದೆಯಲ್ಲ, ಅದು ಈ ನಿರ್ಣಾಯಕ ಹಂತದಲ್ಲಿ, ಚುನಾವಣೆ ಘೋಷಣೆ ಆಗಿರೋ ಹಂತದಲ್ಲಿ ಪಕ್ಷ ತೊರೆಯುವಂಥ ದೊಡ್ಡ ನಿರ್ಧಾರಕ್ಕೆ ಕಾರಣ ಆಗ್ತಿದೆ. ಸೊ ಈಗ ಅಸ್ಸಾಂ ಕಾಂಗ್ರೆಸ್ಸು ಬಹುತೇಕ ಕೊಲ್ಯಾಪ್ಸ್ ಆಗಿ ಹೋಯ್ತಾ ಹಾಗಾದ್ರೆ? Our state president Shri Dilip Saikia has welcomed him to the fold of our party. As you know, Shri Pradyut Bordoloi is a senior MP, two-time MP from Nagaon Lok Sabha. He was former minister in Congress cabinet under Shri Tarun Gogoi, as well as he is a old congressman. His history with Congress goes back to 1975. So his joining in BJP will definitely strengthen our party. We'll be now more confident that we'll be able to translate collectively the vision of a Viksit Bharat, Viksit Assam of Shri Narendra Modi into reality. Yesterday, our national president Shri Nitin Nabin has approved his joining, and today itself he has joined, and we all welcome him into our party. सर, क्या असेंबली इलेक्शन कॉन्टेस्ट करवाया जाएगा? आपको मालूम है प्रद्युत बॉर्दोलोई जी एक सिटिंग कांग्रेस MP है, तो एक MP का नाते 3 साल अभी भी कार्यकाल है, फिर भी वो खुद आके
अपना पद त्याग कर रहा है, एमपी का पद, ऑब्वियसली ही हैज टू क्विट बिकॉज ऑफ एंटी डिफेक्शन लॉ. So party has to take care of him. So personally, Assam Pradesh BJP will recommend to the central leadership that he should fight assembly election. कांग्रेस के लिए कितना बड़ा झटका आपको लगता है? देखिए, आज जो कांग्रेस का जो हालत है, ये पूरा कांग्रेस पार्टी एक ऐसा आइडियोलॉजी में जा रहा है जो आइडियोलॉजी का साथ कोई स्वाभिमानी, जिसका मान है, जिसका सम्मान है, वो कांग्रेस में रहने का कोई भी अभी मेरा हिसाब से बहुत ही मुश्किल होगा, मुश्किल है. थोड़ी दिन पहले भूपेन बोरा जी ने योगदान किया, आज प्रद्युत बरदলৈ ने योगदान किया. मेरा लगता है कि और 2 साल जो कांग्रेस में लीडर्स है, जैसे देवव्रत सैकिया, रिपुन बोरा, समय का साथ साथ ये लोग भी बीजेपी में आ जाएगा. इसलिए कांग्रेस में अभी कोई भी स्वाभिमानी व्यक्ति नहीं रह सकता है. सर, कांग्रेस का एक बहुत बड़ा एलिगेशन भी ये है कि भाजपा में लोग बचे नहीं है, इसीलिए आप लगातार कांग्रेस पार्टी से लोगों को वो बात ये कांग्रेस लगातार बोल रही है. नहीं, कांग्रेस जो बोले इसको बोलने दीजिए, लेकिन हमारा लक्ष्य है कि सारे जो अच्छा लीडर अभी भी कांग्रेस में है उनको बीजेपी में लाना. इसलिए बीजेपी और असम दोनों का भविष्य हमें उज्जवल करना है. ಬಿಜೆಪಿ ಈಗ ಅದನ್ನೇ ಅಸ್ತ್ರ ಮಾಡ್ಕೊಂಡಿದೆ. ಹಿಮಂತ್ ಬಿಸ್ವಾ ಶರ್ಮಾ ಅವರು ಎಲ್ರಿಗೂ ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಳ್ತಿದ್ದಾರೆ. ಅವರು ಒಂದು ಅರ್ಧಕ್ಕರ್ಧ ಕಾಂಗ್ರೆಸ್ನ ಎತ್ಕೊಂಡು ಬಂದಿದ್ರು. ಈಗ ಮತ್ತೊಂದು ಸುತ್ತಿನ ಆಪರೇಷನ್ ಅನ್ನ ಮಾಡುವಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ ಅಸ್ಸಾಮಲ್ಲಿ ಕಾಂಗ್ರೆಸ್ಸು ನಿರೀಕ್ಷೆಯನ್ನೇ ಕಳ್ಕೊಳ್ತಾ ಸಮೀಕ್ಷೆಗಳು ಏನು ಹೇಳ್ತಿದ್ದಾವೆ, ಮತ್ತೊಮ್ಮೆ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿ ಪಕ್ಷ ಬರುತ್ತೆ ಬಿಜೆಪಿ ಅಂತ ಹೇಳ್ತಿರೋದು, ಅವರ ಆಡಳಿತಕ್ಕೆ ಖುಷಿಯಾಗಿದ್ದಾರೆ ಜನ ಅಂತ. 140 ಸ್ಥಾನಗಳ ವಿಧಾನಸಭೆಯಲ್ಲಿ ಬಿಜೆಪಿ 96ರಿಂದ 98 ಸ್ಥಾನ ಗೆಲ್ಲಬಹುದು. ಅಂದ್ರೆ ಭರ್ಜರಿ ಗೆಲುವನ್ನೇ ಹಿಮಂತ್ ಬಿಸ್ವಾ ಶರ್ಮಾ ನಾಯಕತ್ವದಲ್ಲಿ ಬಿಜೆಪಿ ದಾಖಲಿಸಲಿದೆ. ಮತ್ತೊಮ್ಮೆ ಸಿಎಂ ಆಗ್ತಾರೆ ಅವರು ಅಂತ ಹೇಳ್ತಿರೋದು. ಪ್ರತಿಪಕ್ಷ ಕಾಂಗ್ರೆಸ್ಗೆ ಹೆಚ್ಚಂದ್ರೆ 25-26 ಸೀಟ್ಸು 28ರ ತನಕ ಬರಬಹುದು ಅಂತ ಇತ್ತೀಚೆಗೆ ಹೊರಬಿದ್ದಂತಹ ಸಮೀಕ್ಷೆ, IANS ಮ್ಯಾಟ್ರೈಸ್ ಸಮೀಕ್ಷೆ ಇದನ್ನ ಬಹಿರಂಗಪಡಿಸಿರೋದು. ಸೊ ರಾಜ್ಯಸಭಾ ಚುನಾವಣೆ ನೋಡಿದ್ರೆ ಕಾಂಗ್ರೆಸ್ನ ಶಾಸಕರು NDAಗೆ ವೋಟ್ ಹಾಕ್ತಾರೆ. ರಾಹುಲ್ ಗಾಂಧಿಯವರ ಸತತ ಪ್ರಯತ್ನದ ಬಳಿಕವೂ ಕೂಡ ಕಾಂಗ್ರೆಸ್ನ ಶಾಸಕರು ಒಂದು ಗೈರಾದ್ರು, ಬಿಹಾರದಲ್ಲಿ ಗೈರಾಗ್ಬಿಟ್ರು. ಅವರು ಗೈರು ಹಾಜರಿಯೇ ಮಹಾಗಠಬಂಧನ್ಗೆ ಆಘಾತಕಾರಿಯಾಗಿತ್ತು. ಒಡಿಶಾದಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರು, ರೆಸಾರ್ಟ್ಗೆಲ್ಲ ತಂದಿಟ್ಕೊಂಡು ಏನೇನೆಲ್ಲ ಸರ್ಕಸ್ ಮಾಡಿದ್ರು, ಕೈ ಕೊಟ್ಬಿಟ್ರು. ಸೊ ಕಾಂಗ್ರೆಸ್ ಮೇಲೆ, ರಾಹುಲ್ ಗಾಂಧಿ ನಾಯಕತ್ವದ ಮೇಲೆ ಸಂಪೂರ್ಣ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರಾ ಈಗ? ನರೇಂದ್ರ ಮೋದಿ ಅವರು ಇತ್ತೀಚೆಗಷ್ಟೇ ಬಿಹಾರವನ್ನ ಗೆದ್ದ ಮರುದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸದ್ಯದಲ್ಲಿಯೇ ಕಾಂಗ್ರೆಸ್ ಸ್ಪ್ಲಿಟ್ ಆಗತ್ತೆ ನೋಡ್ತೀರಿ ಅಂತ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಒಡೆದು ಹೋಗಲಿದೆ ಕಾಂಗ್ರೆಸ್ ಅಂತ ಹೇಳಿದ್ದು. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಸಂಸದರೇ ಅಲ್ಲಿ ಸಂಸತ್ ಆವರಣದಲ್ಲಿ ನಿಂತು ಏನು ಮಾತಾಡ್ತಾರೆ ಅನ್ನೋದನ್ನು ಹೇಳಿದರು. ನಮಗೆ ಮಾತಾಡೋಕೆ ಬಿಡಲ್ಲ, ಎಲ್ಲ ಎದ್ದು ಹೋಗಿ ಸಭಾತ್ಯಾಗ ಮಾಡಿ, ಸಂಸತ್ ಬಾಗಿಲು ಹಾಕೋ ಥರ ಮಾಡಿ ಅನ್ನೋ ಸಜೆಷನ್ಸ್ ಬರುತ್ತೆ ಅನ್ನೋ ಅಳಲು ತೋಡ್ಕೊಳ್ತಾರೆ. ಕ್ಷೇತ್ರದ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಮತ್ತು ಕೈಕೂಟದ ಸಂಸದರು ಬಂದು ಅಳಲು ತೋಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಅವರು ಆಡಿದ್ದು ನೆನಪಿದೆ. ಸೊ ಶಾಸಕರೇ ಸಿಡಿದಿದ್ರ ಪದೇ ಪದೇ ರಾಹುಲ್ ಗಾಂಧಿ ಅವರು ವಿದೇಶದ ಜೊತೆಗೆ ಟೈಅಪ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲ ದೇಶದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ಮುಗಿ ಬೀಳ್ತಾನೇ ಇದೆ. ಅದು ಗ್ಯಾಸ್ ವಿಚಾರ ತಗೊಳ್ಳಿ, ಅಲ್ಲಿ ಟ್ರಂಪ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನೇ ಇವ್ರು ಹೈಪ್ ಮಾಡ್ತಾರೆ ಕಾಂಗ್ರೆಸ್ನವರು. ಅಲ್ಲಿ ಟ್ರಂಪ್ ಭಾರತ ಇರಾನ್ ಜೊತೆ ಏನೋ ಡೀಲ್ ಮಾಡ್ಕೊಂಡು ಇರಬೇಕು ಅಂದರೆ ಅದಕ್ಕೆ ಸಪೋರ್ಟು, RSS ರಾನ ಬ್ಯಾನ್ ಮಾಡಿ ಅಂದರೆ ಅದಕ್ಕೆ ಸಪೋರ್ಟು. ಸೊ ಎಷ್ಟು ದೇಶದ್ರೋಹಿ ಕೆಲಸ ಮಾಡ್ತೀರಾ ಅನ್ನೋ ರೀತಿಯಲ್ಲಿ BJP ಎಲ್ಲ ಅಟ್ಯಾಕ್ ಮಾಡ್ತಿದೆ. ಇದು ಒಂದಲ್ಲ, ಬಹಳಷ್ಟು ವಿಚಾರಗಳಲ್ಲಿ ವಿದೇಶ ಜೊತೆಗೆ ಟೂಲ್ ಕಿಟ್ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಆರೋಪಗಳೆಲ್ಲ ಕೇಳಿ ಬರ್ತಾನೆ ಇರುತ್ತೆ ರಾಹುಲ್ ಗಾಂಧಿ ಅವ್ರ ವಿರುದ್ಧ. ಪಕ್ಷದಲ್ಲಿ ಸ್ವಪಕ್ಷೀಯರೇ ರಾಹುಲ್ ಗಾಂಧಿ ನಾಯಕತ್ವ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರ ಇದು ನಿರಂತರ ಸೋಲಿನ ಎಫೆಕ್ಟಾ? ಕಾದ್ ನೋಡಬೇಕು. ಇಷ್ಟೆಲ್ಲ ಹೊಡೆತದ ಬಳಿಕ ಹೇಗೆ ಹೋರಾಟ ಮಾಡಲಿದೆ ಕೈಪಡೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.